ಸೊ ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ ಜೊತೆಗೆ ನನ್ನ ಮಾಧ್ಯಮ ಮಿತ್ರರಿಗೆ ವಂದಿಸ್ತೀನಿ. ಗಣ್ಯರೆಲ್ಲರೂ ಆಗಮಿಸಿ ಸಿನಿಮಾದ ಟೀಸರ್ ಅನ್ನ ಲಾಂಚ್ ಮಾಡಿದ್ರು, ಜೊತೆಗೆ ನನ್ನ ಲಿರಿಕಲ್ ವಿಡಿಯೋ ಸಾಂಗ್ ನ ಕೂಡ ಲಾಂಚ್ ಮಾಡಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಸಾಂಗ್ ಅಂದ್ರೆ ನನ್ನ ಮತ್ತೆ ವೀರೇನ್ ಅವರ ಒಂದು ರೊಮ್ಯಾಂಟಿಕ್ ಸಾಂಗ್ ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ದಿನ ಲಿರಿಕಲ್ ವಿಡಿಯೋ ಸಾಂಗ್ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಸ್ಟಾರ್ ಮ್ಯೂಸಿಕ್ ಆಡಿಯೋ ಚಾನೆಲ್ ಅಲ್ಲಿ ಅದನ್ನ ನೀವು ನೋಡಿ ಅದನ್ನ ಶೇರ್ ಮಾಡಿ. ಫಸ್ಟ್ ಆಫ್ ಆಲ್ ನಾನು ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಸಂತೋಷ್ ಸರ್ ನನಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು, ಅಂದ್ರೆ ಈ ಪಾತ್ರಕ್ಕೆ ಚೆನ್ನಾಗಿರೋರು ಅಥವಾ ಚೆನ್ನಾಗಿ ಆಕ್ಟ್ ಮಾಡೋರು ಕೂಡ ಸಿಗ್ಬೋದು, ಬಟ್ ಇಂಟರ್ವ್ಯೂಸ್ ಅಲ್ಲಿ ನಿಮ್ಮ ಮಾತು ಪರ್ಸನಾಲಿಟಿ ನನಗೆ ಅದು ಕೂಡ ಮ್ಯಾಟರ್ ಆಗುತ್ತೆ. ನಿಮ್ಗೆ ಏನೋ ಮಾಡ್ಬೇಕು ಅನ್ನೋ ಒಂದು ಹಂಬಲ ಇದೆ, ಅದನ್ನ ನಾವು ನಿಮ್ಮ ಮಾತಲ್ಲಿ ಇಂಟರ್ವ್ಯೂ ನಲ್ಲಿ ನೋಡಿದ್ದೇನೆ. ಅದನ್ನ ನೋಟಿಸ್ ಮಾಡಿ ಸರ್ ನನಗೆ ಕಾಲ್ ಮಾಡಿ ಅವ್ರು ಮಾತಾಡಿದ್ರೆ ನಾನು ಅಲ್ಲಿ ಇನ್ಸ್ಪೈರ್ ಆದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ದಿಸ್ ಅಪರ್ಚುನಿಟಿ. ಒಂದು ಬ್ಯೂಟಿಫುಲ್ ಸಾಂಗ್ ಇದೆ, ತುಂಬಾ ಗ್ಲಾಮರ್ಸ್ ಆಗಿ ಕಾಣಿಸ್ಕೊಳ್ತೀನಿ. ಆ ಸಾಂಗಿಗೂ ಕೂಡ ಥ್ಯಾಂಕ್ಸ್. ಯಾಕಂದ್ರೆ ಗಣ್ಯರು ಮಾತಾಡುವಾಗ ಹೇಳ್ತಾ ಇದ್ರು, ಹಿಂದೆ ಪುಟ್ಟಣ ಗಡ್ಗಾಲ್ ಸರ್ ಇರ್ಬೋದು, ದೊಡ್ಡ ದೊಡ್ಡ ಮೇರು ನಿರ್ದೇಶಕರು ಎಷ್ಟು ಡಿಸಿಪ್ಲಿನ್ ಆಗಿರ್ತಾ ಇದ್ರು, ಆ ಒಂದು ಡಿಸಿಪ್ಲಿನ್ ಕಲಾವಿದರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇತ್ತು ಅಂತ. ಸೊ ಈ ಸಿನಿಮಾದಲ್ಲಿ ಅಂತ ಒಬ್ಬ ಶಿಸ್ತಿನ ನಿರ್ದೇಶಕರು ನನಗೆ ಸಿಕ್ಕಿದ್ದಾರೆ. ಅವರ ಪ್ಯಾಷನ್ ಇರ್ಬೋದು ಅಥವಾ ಅವರ ಶಿಸ್ತಿರ್ಬೋದು, ಡಿಸಿಪ್ಲಿನ್ ನಮಗೆ ತುಂಬಾ ಕಲಿಸಿದೆ. ಬಹುಶಃ ಆ ಡಿಸಿಪ್ಲಿನ್ ಅವ್ರನ್ನ ಇನ್ನಷ್ಟು ಹೆಚ್ಚು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ 4 ಗಂಟೆ ಅಂದ್ರೆ 4 ಗಂಟೆ ಕರೆಕ್ಟ್ ಆಗಿರ್ಬೇಕು. 1 ನಿಮಿಷ ಆಚೆ ಈಚೆ ಅಂದ್ರೆ ನಮ್ಗೆ ಭಯ ಆಗ್ತಾ ಇತ್ತು. ಸೊ ಇವತ್ತು 3 o'clock ಬನ್ನಿ ಅಂದ್ರೆ ನಾನು 2:45 ಕೆಳಗಡೆ ಬಂದ್ಬಿಟ್ಟಿದ್ದೆ. ಅಂದ್ರೆ ಆ ಡಿಸಿಪ್ಲಿನ್ ಬೇಕು ನನಗೆ. ಅಂತ ಒಬ್ಬ ಸ್ಟ್ರಿಕ್ಟ್ ನಿರ್ದೇಶಕರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗ್ಲಿ ಅನ್ಕೊಂತಾ ಇದೆ. ಅದು ಈ ಸಿನಿಮಾದಲ್ಲಿ ಸಾಧ್ಯ ಆಗಿದೆ. ಅದ್ರ ಜೊತೆಗೆ ನನ್ನ ಸೀನು ಕೀರ್ತಿರಾಜ್ ಸರ್ ಜೊತೆಗೆ ಇರೋದು ನಿಜವಾಗ್ಲೂ ನಾನ್ ಪುಣ್ಯ ಮಾಡಿದೀನಿ. ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರೋರು ನಾವು. ಅವ್ರ ಆಕ್ಟಿಂಗು ಅದ್ರ ಮುಂದೆ ನಾವು ನಿಲ್ಲೋದಕ್ಕೆ ಸಾಧ್ಯ ಆಗಲ್ಲ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ, ಅವ್ರು ನನ್ನ ತಂದೆ ಪಾತ್ರದಲ್ಲಿ ಅಭಿನಯಿಸಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ಸರ್ ಹೇಳ್ತಾ ಇದ್ರು ತುಂಬಾ ಡೌನ್ ಟು ಅರ್ತ್ ಇದಾರೆ, ಅವರು ಬೆಳೀತಾರೆ ಅಂತ. ಅಷ್ಟೆಲ್ಲಾ ದಿಗ್ಗಜರು ಅಂದ್ರೆ ಅಷ್ಟು ಸಿನಿಮಾಗಳನ್ನ ಮಾಡಿ ಪ್ರೂವ್ ಮಾಡ್ಕೊಂಡು ಎಲ್ಲರ ಮನ್ಸನ್ನ ಗೆದ್ದಿದ್ದಾರೆ. ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅವರೇ ಅಷ್ಟು ಡೌನ್ ಟು ಅರ್ತ್ ಆಗಿರುವಾಗ ಅವರಿಂದ ನಾವು ಕಲಿಯೋದು ತುಂಬಾನೇ ಇದೆ. ಆ ಸೆಟ್ ಅಲ್ಲಿ ಅವ್ರು ಬಿಹೇವ್ ಮಾಡ್ತಾ ಇದ್ರು, ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯ ಆಯ್ತು. ತುಂಬಾ ಫ್ರೆಂಡ್ಲಿ ಆಗಿರ್ತಿದ್ರು, ತುಂಬಾ ವಿಚಾರನ ಹೇಳ್ಕೊಡ್ತಾ ಇದ್ರು ನಮ್ಗೆ. ಇನ್ನೊಂದು, ಬಿಗ್ ಬಾಸ್ ಅಲ್ಲಿ ನಾನಷ್ಟು ಜೋರಾಗಿರೋದು ಕಾರಣನು ಅವ್ರು ಕೀರ್ತಿರಾಜ್ ಸರ್. ಧರ್ಮ ತರ ನೀ ತುಂಬಾ ಒಳ್ಳೊಳ್ಳಾಗಿರ್ಬೇಡ, ಜೋರಾಗಿರೋ ಅಂತ ಹೇಳಿದ್ರು, ಅದಕ್ಕೆ ಅಷ್ಟು ಜೋರಾಗಿದ್ದೆ. ಸೊ ವೀರೇನ್ ಅವರು ಕೂಡ ತುಂಬಾ ಡೆಡಿಕೇಟೆಡ್ ಆಕ್ಟರ್. ಅವ್ರ ಜೊತೆಗೆ ವರ್ಕ್ ಮಾಡಿದ್ರು ಕೂಡ ನಂಗೆ ತುಂಬಾ ಖುಷಿ ಆಯ್ತು. ಜೊತೆಗೆ ಶಿವಪ್ಪ ಸರ್ ತುಂಬಾ ಮಾರಲ್ ಸಪೋರ್ಟ್ ಮಾಡಿದ್ದಾರೆ ಟೀಮ್ಗೆ. ಆ ಡಿಸಿಪ್ಲಿನ್ ಸರ್ ಅಲ್ಲೂ ಇದೆ, ಮಗನಲ್ಲೂ ಇದೆ. ಸೊ ಹಾಗಾಗಿ ಇಂಥ ಒಂದು ಟೀಮ್ ಜೊತೆ ಕೆಲಸ ಮಾಡಕ್ ಅವಕಾಶ ಸಿಕ್ಕಿದ್ದು ನನ್ ಪುಣ್ಯ ಅಂತ ಹೇಳ್ಬೋದು. 2 ಬ್ಯೂಟಿಫುಲ್ ಹೀರೋಯಿನ್ಸ್ ನಾನು ಇವತ್ತೇ ಭೇಟಿ ಆಗಿದ್ದು, ಅವ್ರ ಸಾಂಗ್ ಎಲ್ಲ ನೋಡಿದೆ, ಇವತ್ತು ಮೀಟ್ ಆಗಿ ಖುಷಿ ಆಯ್ತು. ಜೊತೆಗೆ ಎಲ್ಲ ಎಂಟೈರ್ ಟೀಮ್ ನಾನು ಇವತ್ತೇ ಮೀಟ್ ಆಗಕ್ಕೆ ಸಾಧ್ಯ ಆಗಿದ್ದು. ಎಲ್ಲರೂ ಕೂಡ ತುಂಬಾನೇ ಫೇಮಸ್ ಆರ್ಟಿಸ್ಟ್, ಹಿರಿಯ ನಟರು ಎಲ್ಲರನ್ನ ನೋಡಿ ಬಹಳ ಖುಷಿ ಆಯ್ತು. ಜೊತೆಗೆ ನನ್ ಸಾಂಗ್ ನ ಮಾಡಿದ್ದು ಮಾರ್ಟಿನ್ ಅವರು. ತುಂಬಾ ಚೆನ್ನಾಗಿ ಬಂದಿದೆ ಮ್ಯೂಸಿಕ್. ಯಾರೇ ನನ್ ಕ್ಲೋಸ್ ಸರ್ಕಲ್ ತೋರಿಸಿದಾಗ್ಲೂ ಮ್ಯೂಸಿಕ್ ಎಲ್ಲರೂ ಇಂಪ್ರೆಸ್ ಆಗ್ತಾ ಇದ್ದಾರೆ. ಇವನ್ ಶಿವಣ್ಣ ಸರ್ ಕೂಡ ನಮ್ ಸಾಂಗ್ ನ ನೋಡಿ ತುಂಬಾ ಇಷ್ಟಪಟ್ರು ಮಾರ್ಟಿನ್ ಅವರ ಮ್ಯೂಸಿಕ್ ಗೆ. ಸೊ ಎಲ್ಲರ ಸಪೋರ್ಟ್ಗೆ ಥ್ಯಾಂಕ್ಸ್. ಅಂಡ್ ಮೈ ಡಿಯರ್ ಅಶ್ವಿನಿ ಅವರು, ನಾನು ಹೇಳ್ಬೇಕಂದ್ರೆ ಆಫ್ಟರ್ ಬಿಗ್ ಬಾಸ್ ನಾವಿಬ್ರು ಮೀಟೇ ಆಗಿಲ್ಲ. ಫೇಸ್ ಟು ಫೇಸ್ ಮೀಟ್ ಆಗಿರೋದೇ ನನ್ನ ಸಿನಿಮಾದ ಯುವ ಸರ್ಕಾರ ಸಿನಿಮಾದ ಟೀಸರ್ ಲಾಂಚ್ ಅಲ್ಲಿ ಬಂದು ಹೆಲ್ಪ್ ಮಾಡಿದಕ್ಕೆ, ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು. ಅಂಡ್ ಐ ಲವ್ ಯು ಅಶ್ವಿಮಾ. ಜೊತೆಗೆ ನಮ್ಮ ಸುದಿ ಅವರು, ನಮ್ದೊಂಥರ ಟ್ರಯೋ ಬಿಗ್ ಬಾಸ್ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ನಾವು 3 ಜನ ಒಟ್ಟಿಗೆ ಸಿಗ್ತಾ ಇರೋದು ಇಲ್ಲ. ಸೊ ಅದು ಒಂದು ಮೆಮೊರಿಯಾಗಿ ಉಳಿಯುತ್ತೆ. ಸುದಿ ಅವರು, ನಾನು ಮತ್ತೆ ಅಶ್ವಿಮಾ ಟೀಸರ್ ಲಾಂಚ್ ಅಲ್ಲೇ ಭೇಟಿ ಆಗಿದ್ದು ಅಂತ. ಸೊ ಕಾಕ್ರೋಚ್ ಸುದಿ ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದೀವಿ. ಅಷ್ಟು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಅವ್ರು ಇನ್ನೊಂದು ಪ್ರೋಗ್ರಾಮಿಗೆ ಹೋಗ್ಬೇಕಾಗಿತ್ತು, ಅದನ್ನ ಮುಗಿಸ್ಕೊಂಡು ಇಲ್ಲ ಪರವಾಗಿಲ್ಲ ಎಷ್ಟೇ ಕಷ್ಟ ಆದ್ರೂ ಬರ್ತೀನಿ ಅಂತ ಹೇಳಿದ್ರು. ಬಂದು ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸುದಿ ಅವರೇ, ಥ್ಯಾಂಕ್ಸ್ ಅ ಲಾಟ್. ಅಂಡ್ ನನ್ನ ಎಲ್ಲ ಕೊಲೀಗ್ಸ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ನಾನು ನ್ಯೂಸ್ ಆಂಕರ್ ಆಗಿದ್ದವಳು. ಅಲ್ಲಿಂದ ಇಲ್ಲಿ ತನಕನೂ ನನ್ನ ನೋಡ್ಕೊಂಡು ಬಂದಿದ್ರ, ನನಗೆ ಸಪೋರ್ಟ್ ಮಾಡ್ತಾ ಇದ್ರ ಪ್ಯಾಪರಾಜಿಸ್ ಇರ್ಬೋದು ಅಥವಾ ನನ್ನ ಪತ್ರಕರ್ತ ಮಿತ್ರರು, ಚಾನೆಲ್ಸ್ ಇರ್ಬೋದು, ಪ್ರೆಸ್ ಇರ್ಬೋದು, ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ಬಂದಿರ. ಥ್ಯಾಂಕ್ ಯು. ಅಂಡ್ ಮೋಹಿನಿ ಅವರಿದ್ದಾರೆ, ಮೇಕಪ್ ಆರ್ಟಿಸ್ಟ್. ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂದ್ರೆ ಅವ್ರ ಮೇಕಪ್ ಕಾರಣ. ಚಂದ್ರು ಸರ್ ಇದ್ದಾರೆ. ಅದ್ರ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಚಿಕ್ಕಮಗಳೂರಲ್ಲಿ. ಆ ನೀರ್ ಜಾಗಕ್ಕೆ ಹೋಗೋದೇ ತುಂಬಾ ಒಂದು ಚಾಲೆಂಜಿಂಗ್ ಆಗಿತ್ತು. ಅವಾಗ ಎಂಟೈರ್ ಟೀಮ್ ತುಂಬಾನೇ ಸಪೋರ್ಟಿವ್ ಆಗಿದ್ರು. ಸೊ ಥ್ಯಾಂಕ್ ಯು ವೆರಿ ಮಚ್.
ನಮ್ಮ ಸಿನಿಮಾದ ಮೇಲೆ ಎಲ್ಲ ಸಪೋರ್ಟ್ ಇರಲಿ. ಟೀಸರ್ ಲಾಂಚ್ ಆಗ್ತಾ ಇದೆ, ನೆಕ್ಸ್ಟ್ ಟ್ರೈಲರ್ ಇದೆ, ಸಾಂಗ್ಸ್ ಕೂಡ ರಿಲೀಸ್ ಆಗ್ತಾ ಇದೆ. ಎಲ್ಲವನ್ನು ನೋಡಿ ನಮ್ಮ ಚಿತ್ರತಂಡದ ಮೇಲೆ ಹಾರೈಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.